ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳಕ್ಕೆ ಹೊರಟಿರುವಂತಹ ಟಾಪಿಕ್ ಬಂದ್ಬಿಟ್ಟು ಸೆಲ್ ಆರ್ಗನಲ್ಸ್. ಅದರಲ್ಲಿ ಮೊದಲನೇದಾಗಿರೋದು ಯಾವ್ದಪ್ಪ ಅಂತಂದ್ರೆ ರೈಬೋಸೋಮ್. ರೈಬೋಸೋಮ್ಸ್ ಆರ್ ದಿ ಮೆಮ್ಬ್ರೇನ್ ನಾನ್ ಮೆಮ್ಬ್ರೇನ್ ಬಾಂಡ್ ಆರ್ಗನಲ್ಸ್ ಮೇಡ್ ಅಪ್ ಆಫ್ ರಫ್ಲಿ ಈಕ್ವಲ್ ಪಾರ್ಟ್ಸ್ ಆಫ್ RNA ಅಂಡ್ ಪ್ರೋಟೀನ್. ಈ ರೈಬೋಸೋಮ್ ಅನ್ನುವಂಥದ್ದೇನು ನಾನ್ ಮೆಮ್ಬ್ರೇನ್ ಬಾಂಡ್ ಆರ್ಗನಲ್ ಅಂದ್ರೆ, ಈಗ ನಾನು ಬೇರೆ ಸೆಲ್ ಆರ್ಗನಲ್ಸ್ ಅಲ್ಲಿ ಹೇಳ್ದಂಗೆ ಇದ್ರ ಸುತ್ತ ಯಾವುದೇ ರೀತಿ ಮೆಮ್ಬ್ರೇನ್ ಕವರಿಂಗ್ ಇರಲ್ಲ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ನಾನ್ ಮೆಮ್ಬ್ರೇನ್ ಬಾಂಡ್ ಆರ್ಗನಲ್ ಅಂತ ಕರಿತೀವಿ. ಇದು ಮೇನ್ ಆಗಿ ಏನ್ರಿಂದ ಆಗಿರುತ್ತೆ ಅಂತ ಅಂದ್ರೆ, ಒಂದು RNA ಮತ್ತೆ ಇನ್ನೊಂದು RNA ಪರ್ಟಿಕ್ಯುಲರ್ಲಿ ಯಾವುದು RRNA ಮತ್ತೆ ಪ್ರೋಟೀನ್ಸ್ ಇಂದ ಆಗಿರುತ್ತೆ. ಯಾವ ಪ್ರೋಟೀನ್ಸ್ ಅಂತಂದ್ರೆ ರೈಬೋಸೋಮಲ್ ಪ್ರೋಟೀನ್ಸ್ ಇಂದ ಆಗಿರುವಂತದ್ದು. ಈ ಏನು ರೈಬೋಸೋಮ್ ಏನಿದೆಯಲ್ವಾ, ಈ ರೈಬೋಸೋಮ್ ನ ಫಸ್ಟ್ ಯಾರು ಕಂಡಿಡ್ತಾರೆ ಅಂತಂದ್ರೆ 1953 ಅಲ್ಲಿ ಜಾರ್ಜ್ ಎಮಿಲ್ ಪ್ಲೇಡ್ ಅನ್ನುವಂಥವ್ರು ಕಂಡುಹಿಡಿತಾರೆ ರೈಬೋಸೋಮ್ ನ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡೋದಾದ್ರೆ, ದ ರೈಬೋಸೋಮ್ ಇಸ್ ಕಂಪೋಸ್ಡ್ ಆಫ್ 2 ಯೂನಿಟ್ಸ್. 2 ಯೂನಿಟ್ಸ್ ಇಂದ ಆಗಿದೆ. ಒಂದನ್ನ ಲಾರ್ಜ್ ಸಬ್ ಯೂನಿಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಸ್ಮಾಲ್ ಸಬ್ ಯೂನಿಟ್ಸ್ ಅಂತ ಕರಿತೀವಿ. ರೈಬೋಸೋಮ್ ಅನ್ನುವಂಥದ್ದು ನಾನ್ ಮೆಮ್ಬ್ರೇನ್ ಸೆಲ್ ಆರ್ಗನಲ್, ನಾನ್ ಮೆಮ್ಬ್ರೇನ್ ಬಾಂಡ್ ಸೆಲ್ ಆರ್ಗನಲ್ಸ್. ಇಟ್ ಇಸ್ ಮೇಡ್ ಅಪ್ ಆಫ್ 2 ಸಬ್ ಯೂನಿಟ್ಸ್. ಒಂದು ಲಾರ್ಜ್ ಸಬ್ ಯೂನಿಟ್, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸ್ಮಾಲ್ ಸಬ್ ಯೂನಿಟ್ಸ್ ಇಂದ ಆಗಿದೆ. ಈ ರೈಬೋಸೋಮ್ ನ ನಾವು ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇದ್ರದ್ದು ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಸಿಂಥಸಿಸ್ ಆಫ್ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಸೊ ಇಲ್ಲಿ ನಾನು ಆಗ್ಲೇ ಹೇಳ್ದಲ್ವಾ, ಏನೋ 2 ಸಬ್ ಯೂನಿಟ್ಸ್, ಒಂದು ಲಾರ್ಜ್ ಇನ್ನೊಂದು ಸ್ಮಾಲ್ ಸಬ್ ಯೂನಿಟ್ಸ್. ಇವೆರಡು ಸೇರ್ಕೊಂಡು ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಇವೆರಡು ಯೂನಿಟ್ಸ್ ಗಳು ಲಾಕ್ ಆಗ್ತವೆ ಅಂತಂದ್ರೆ ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್ ಟೈಮ್ ಅಲ್ಲಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂತ ತಕೊಂಡ್ರೆ, ಸೊ ಬೇಸ್ಡ್ ಆನ್ ದ ಸ್ವೆಟ್ಬರ್ಗ್ ಯೂನಿಟ್. ಈ ಸ್ವೆಟ್ಬರ್ಗ್ ಯೂನಿಟ್ ಅಂತ ಅಂದ್ರೆ ಈ ರೈಬೋಸೋಮ್ ನ ಏನ್ ಮಾಡ್ತಾರೆ, ರೈಬೋಸೋಮ್ದು ಸೈಜ್ ನ ಏನ್ ಮಾಡ್ತಾರೆ, ಮೆಷರ್ ಮಾಡ್ತಾರೆ. ಆ ಮೆಷರ್ ಮಾಡುವಂತಹ ಯೂನಿಟ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ವೆಟ್ಬರ್ಗ್ ಯೂನಿಟ್ ಅಂತ ಕರಿತೀವಿ. ಈ ಸ್ವೆಟ್ಬರ್ಗ್ ಯೂನಿಟ್ ಬೇಸಿಸ್ ಮೇಲೆ ರೈಬೋಸೋಮ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದನ್ನ 70S ರೈಬೋಸೋಮ್ಸ್ ಅಂತ ಕರಿತೀವಿ, ಇನ್ನೊಂದು 80S ರೈಬೋಸೋಮ್ಸ್ ಅಂತ ಕರಿತೀವಿ. ಸೊ 70S ರೈಬೋಸೋಮ್ಸ್ ಅಂತ ತಕೊಂಡ್ರೆ ದೇ ಆರ್ ಸ್ಮಾಲರ್ ರೈಬೋಸೋಮ್ಸ್ ಫೌಂಡ್ ಇನ್ ದ ಬ್ಯಾಕ್ಟೀರಿಯಾ, ಮೈಟೋಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್. ಅಂದ್ರೆ ಕೆಲವೊಂದು ಪ್ರಿಮಿಟಿವ್ ಸೆಲ್ಸ್ ಏನಿರ್ತವೆ ಅಥವಾ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಏನಿರ್ತವೆ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಂತದ್ರಲ್ಲಿ ಏನಾಗಿರುತ್ತೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಮೈಟೋಕಾಂಡ್ರಿಯಾ ಮತ್ತೆ ಕ್ಲೋರೋಪ್ಲಾಸ್ಟ್ ಅಲ್ಲೂ ಕೂಡ ಏನಾಗಿರುತ್ತೆ 70S ಟೈಪ್ ರೈಬೋಸೋಮ್. ಏನಪ್ಪಾ 70S ಅಂತಂದ್ರೆ, ಈ ರೈಬೋಸೋಮ್ದೇನು ಲಾರ್ಜ್ ಸಬ್ ಯೂನಿಟ್ ಮತ್ತೆ ಸ್ಮಾಲ್ ಸಬ್ ಯೂನಿಟ್ ಇರುತ್ತಲ್ವಾ, ಇದ್ರಲ್ಲಿ 70S ಟೈಪ್ ಅಲ್ಲಿ ಲಾರ್ಜ್ ಸಬ್ ಯೂನಿಟ್ ಬಂದ್ಬಿಟ್ಟು 50S ಆಗಿರುತ್ತೆ. ಅದೇ ರೀತಿ ಸ್ಮಾಲ್ ಸಬ್ ಯೂನಿಟ್ ಬಂದ್ಬಿಟ್ಟು 30S ಆಗಿರುತ್ತೆ 70S ಟೈಪ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವ್ದು, 80S ರೈಬೋಸೋಮ್ಸ್. 80S ರೈಬೋಸೋಮ್ಸ್ ಅಂತಂದ್ರೆ ದೇ ಆರ್ ಫೌಂಡ್ ಇನ್ ದ ಸೈಟೋಪ್ಲಾಸಮ್ ಆಫ್ ದಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಥವಾ ಯುಕ್ಯಾರಿಯೋಟಿಕ್ ಸೆಲ್ಸ್ ರೈಬೋಸೋಮ್ಸ್ ಯಾವ್ದಾಗಿರುತ್ತೆ ಅಂತಂದ್ರೆ 80S ರೈಬೋಸೋಮ್ ಅಂತ ಹೇಳ್ಬೋದು. ಸೊ ಇದ್ರದ್ದು ಸಬ್ ಯೂನಿಟ್ ಕಾಂಪೋಸಿಷನ್ ನೋಡೋದಾದ್ರೆ, ಸೊ ಒಂದು ಬಂದ್ಬಿಟ್ಟು 60S ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು 40S ಆಗಿರುವಂತದ್ದು. ಸೊ ಇದು ಕ್ಲಾಸಿಫಿಕೇಶನ್ ಆಫ್ ರೈಬೋಸೋಮ್ಸ್ ಬೇಸ್ಡ್ ಆನ್ ದಿ ಸ್ವೆಟ್ಬರ್ಗ್ ಯೂನಿಟ್ಸ್. 2 ಟೈಪ್ಸ್, ಒಂದು 70S ಇನ್ನೊಂದು 80S. 70S ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರುತ್ತೆ, 80S ಯುಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಬೇಸ್ಡ್ ಆನ್ ದ ಲೊಕೇಶನ್ ಬೇಸಿಸ್ ಮೇಲೆ ರೈಬೋಸೋಮ್ಸ್ ನಾವು ಅಗೈನ್ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದನ್ನ ಫ್ರೀ ರೈಬೋಸೋಮ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಮೆಮ್ಬ್ರೇನ್ ಬೌಂಡ್ ರೈಬೋಸೋಮ್ಸ್ ಅಂತ ಕರಿತೀವಿ. ಫ್ರೀ ರೈಬೋಸೋಮ್ಸ್ ಅಂಡ್ ದಿ ಮೆಮ್ಬ್ರೇನ್ ಬೌಂಡ್ ರೈಬೋಸೋಮ್ಸ್ ಅಂತ ಕರಿತೀವಿ. ಫ್ರೀ ರೈಬೋಸೋಮ್ಸ್ ಅಂತ ಅಂದ್ರೆ ಸೆಲ್ದು ಸೈಟೋಪ್ಲಾಸಮ್ ಅಲ್ಲಿ ಫ್ರೀ ಆಗಿರ್ತಾವಲ್ಲ, ಆ ರೈಬೋಸೋಮ್ಸ್ ನಾವೇನಂತ ಕರಿತೀವಿ, ಫ್ರೀ ರೈಬೋಸೋಮ್ಸ್ ಅಂತ ಕರಿತೀವಿ. ಅದೇ ರೈಬೋಸೋಮ್ಸ್ ಎಂಡೋಪ್ಲಾಸ್ಮಿಕ್ ಅಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಇರ್ತಾವಲ್ವಾ, ಆ ರೈಬೋಸೋಮ್ಸ್ ನಾವೇನಂತ ಕರಿತೀವಿ, ಬೌಂಡ್ ರೈಬೋಸೋಮ್ಸ್ ಅಂತ ಕರಿತೀವಿ. ಈ ರೈಬೋಸೋಮ್ಸ್ ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಸಿಂಥಸಿಸ್ ಆಫ್ ಪ್ರೋಟೀನ್. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕರಿತೀವಿ.
ಸೊ ಇದಿಷ್ಟು ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದಿ ರೈಬೋಸೋಮ್. ನೆಕ್ಸ್ಟ್ ಸೆಲ್ ಆರ್ಗನಲ್ಸ್ ಬಂದ್ಬಿಟ್ಟು ಲೈಸೋಸೋಮ್. ಲೈಸೋಸೋಮ್ಸ್ ಆರ್ ದಿ membrane bound cellular organelles filled with the hydrolytic enzymes. ಇವು ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತಂದ್ರೆ ಇವು ಓವಲ್ ಅಥವಾ ಸರ್ಕ್ಯುಲರ್ ಶೇಪ್ಡ್ ಸೆಲ್ ಆರ್ಗನಲ್ಸ್. ಇವು ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ದೇ ಕಂಟೈನ್ ದ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಈ ಲೈಸೋಸೋಮ್ ನ ಫಸ್ಟ್ ಯಾರು ಡಿಸ್ಕವರ್ ಮಾಡ್ತಾರೆ ಅಂತಂದ್ರೆ ಇನ್ 1955 ಇಟ್ ವಾಸ್ ಡಿಸ್ಕವರ್ಡ್ ಬೈ ಕ್ರಿಶ್ಚಿಯನ್ ಡಿ ಡುವೆ. ಕ್ರಿಶ್ಚಿಯನ್ ಡಿ ಡುವೆ ಅನ್ನುವಂಥವ್ರು 1955 ಅಲ್ಲಿ ಲೈಸೋಸೋಮ್ ನ ಡಿಸ್ಕವರ್ ಮಾಡ್ತಾರೆ. The lysosomes are formed by the budding of vesicles from the Golgi apparatus which then fuse with endosomes. ಸೊ ಯಾವ ರೀತಿ ಇದು ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ಏನ್ ವೆಸಿಕಲ್ಸ್ ಇರ್ತಾವಲ್ವಾ ಆ ವೆಸಿಕಲ್ಸ್ ಏನು ಬಡ್ಡಿಂಗ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಜೊತೆಗೆ ಇದು ಎಂಡೋಸೋಮ್ ಜೊತೆ ಫ್ಯೂಸ್ ಆಗಿ ಏನಾಗಿ ಕನ್ವರ್ಟ್ ಆಗುತ್ತೆ, ಲೈಸೋಸೋಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡೋದಾದ್ರೆ ಶೇಪ್ ಯಾವ್ದಿರುತ್ತೆ, ಸರ್ಕ್ಯುಲರ್ ಆರ್ ಓವಲ್ ಶೇಪ್ ಅಂತ ಹೇಳ್ತೀವಿ. ಜೊತೆಗೆ ಇಟ್ ಕನ್ಸಿಸ್ಟ್ ಆಫ್ ಮೆಂಬ್ರೇನ್, ಲ್ಯೂಮೆನ್ ಅಂಡ್ ಎನ್ಸೈಮ್ಸ್ ಅಂಡ್ ಅಸಿಡಿಕ್ ಎನ್ವಿರಾನ್ಮೆಂಟ್. ಸೊ ಏನೇನ್ ಇರುತ್ತೆ ಅಂತಂದ್ರೆ ಸೊ ಒಂದು ಔಟರ್ ಮೆಂಬ್ರೇನ್ ಇರುತ್ತೆ, ಮತ್ತೆ ಲ್ಯೂಮೆನ್ ಅಂತ ಅಂದ್ರೆ ಮಧ್ಯದಲ್ಲಿ ಏನು ಖಾಲಿ ಸ್ಪೇಸ್ ಇರುತ್ತಲ್ಲ ಆ ಖಾಲಿ ಸ್ಪೇಸ್ ನ ನಾವೇನಂತ ಕರಿತೀವಿ, ಲ್ಯೂಮೆನ್ ಅಂತ ಕರಿತೀವಿ. ಜೊತೆಗೆ ಈ ಲ್ಯೂಮೆನ್ ಏನಾಗಿರುತ್ತೆ, ಅಸಿಡಿಕ್ ಎನ್ವಿರಾನ್ಮೆಂಟ್ ಆಗಿರುತ್ತೆ, ಅಂತಂದ್ರೆ ಅಸಿಡಿಕ್ ನೇಚರ್ ಇರುತ್ತೆ. ಜೊತೆಗೆ ಇದರಲ್ಲಿ ಸೋ ಮೆನಿ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಪ್ರೆಸೆಂಟ್ ಇರ್ತವೆ. ದೇ ಆರ್, ಸೊ ಫಸ್ಟ್ ಯಾವುದು, ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಲೈಸೋಸೋಮ್. ದ ಲೈಸೋಸೋಮ್ಸ್ ಆರ್ enclosed by a single phospholipid bilayer that isolates their host interior from the rest of the cell, preventing the accidental self digestion. ಅಂದ್ರೆ ಈ ಏನ್ ಲೈಸೋಸೋಮ್ ಇದೆ ಅಲ್ವಾ ಇದ್ರಲ್ಲಿ ಏನಿರ್ತವೆ ಅಂತಂದ್ರೆ ಎನ್ಸೈಮ್ಸ್, ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಏನಿರುತ್ತೆ ಅಂತ ಹೇಳಿದೆ. ಈ ಎನ್ಸೈಮ್ಸ್ ನ ನಾವು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತಾನು ಕರಿತೀವಿ. ಯಾಕೆ ಅಂತಂದ್ರೆ ಇವು ಏನು ಸೆಲ್ ವಾಲ್ ಏನಿರುತ್ತೆ ಅಥವಾ ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದನ್ನ ಎಂಗಲ್ಫ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನ ಪ್ರಿವೆಂಟ್ ಮಾಡಕ್ಕೆ ತನ್ನದೇ ಮೆಂಬ್ರೇನ್ ನ ಅಥವಾ ತನ್ನದೇ ಸ್ಟ್ರಕ್ಚರ್ ನ ಇದು ಹಾಳಾಗದೇ ಇರೋ ತರ ಇಡಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಇದ್ರ ಸುತ್ತ ಒಂದು ಮೆಂಬ್ರೇನ್ ಇದೆ. ಆ ಮೆಂಬ್ರೇನ್ ಯಾವ್ದ್ರಿಂದ ಆಗಿದೆ, ಲಿಪಿಡ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ ಇಂದ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಮಧ್ಯದಲ್ಲಿ ಸ್ಪೇಸ್ ಇರುತ್ತಲ್ಲ, ಸ್ಪೇಸ್ ನ ನಾವೇನಂತ ಕರಿತೀವಿ, ಲ್ಯೂಮೆನ್ ಅಂತ ಕರಿತೀವಿ. ಲ್ಯೂಮೆನ್ ಇಸ್ ದ ಫ್ಲೂಯಿಡ್ ಫಿಲ್ಡ್ ಇಂಟೀರಿಯರ್ ಸ್ಪೇಸ್. ನೆಕ್ಸ್ಟ್ ಇಟ್ ಕಂಟೈನ್ಸ್ ವೆರೈಟಿ ಆಫ್ ದಿ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಏನಿರುತ್ತೆ ಈ ಲ್ಯೂಮೆನ್ ಒಳಗಡೆ ಅಂತ ಅಂದ್ರೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ದೇ ಆರ್ ಕೇಪಬಲ್ ಆಫ್ ಡಿಗ್ರೇಡಿಂಗ್ ಆಲ್ ಮೇಜರ್ ಬಯಾಲಜಿಕಲ್ ಪಾಲಿಮರ್ಸ್. ಸೊ ನಮ್ಮ ಬಾಡಿಲಿರುವಂತಹ ಯಾವುದೇ ಬಯಾಲಜಿಕಲ್ ಪಾಲಿಮರ್ಸ್ ನ ಏನ್ ಮಾಡ್ತವೆ, ಇದು ಬ್ರೇಕ್ ಡೌನ್ ಮಾಡೋ ಕೆಪಾಸಿಟಿನ ಇಟ್ಕೊಂಡಿರ್ತವೆ. ಯಾವುದು ಏನ್ ಇದ್ರಲ್ಲಿ ಪ್ರೆಸೆಂಟ್ ಇರ್ತಾವಲ್ವಾ ಹೈಡ್ರೋಲೈಟಿಕ್ ಎನ್ಸೈಮ್ಸ್, ಆ ಎನ್ಸೈಮ್ಸ್ಗಳು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಲೈಸೋಸೋಮ್. ಸೊ ಲೈಸೋಸೋಮ್ ಏನ್ ಫಂಕ್ಷನ್ಸ್ ಅಂತ ಅಂತಂದ್ರೆ ದೇ ಆರ್ ಇನ್ವಾಲ್ವ್ಡ್ ಇನ್ ಇಂಟ್ರಾಸೆಲ್ಯುಲರ್ ಡೈಜೆಷನ್ ಆರ್ ಆಟೋಫ್ಯಾಜಿ. ಏನು ಇಂಟ್ರಾಸೆಲ್ಯುಲರ್ ಡೈಜೆಷನ್ ಅಂತಂದ್ರೆ ಸೆಲ್ ಒಳಗಡೆ ಯಾವುದೇ ಒಂದು ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಕ್ರಿಯೇಟ್ ಆದ್ರೆ ಅಥವಾ ಯಾವುದೇ ಡೆಬ್ರೀಸ್ ಇದ್ರೆ ಅದನ್ನ ಏನ್ ಮಾಡುತ್ತೆ, ಎಂಗಲ್ಫ್ ಮಾಡುತ್ತೆ, ಅಂದ್ರೆ ತಿನ್ಕೊಬಿಡುತ್ತೆ, ಅದನ್ನ ಅಲ್ಲೇನ ಎಲಿಮಿನೇಟ್ ಮಾಡ್ಕೊಬಿಡುತ್ತೆ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಇಂಟ್ರಾಸೆಲ್ಯುಲರ್ ಡೈಜೆಷನ್ ಆರ್ ಆಟೋಫ್ಯಾಜಿ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್. ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಅಂತಂದ್ರೆ ಸೆಲ್ದು ಹೊರಗಡೆ ಏನೋ ಸಬ್ಸ್ಟೆನ್ಸ್ ಇದೆ ಆ ಸಬ್ಸ್ಟೆನ್ಸ್ ನ ಎಂಗಲ್ಫ್ ಮಾಡ್ಕೊಳ್ಳುವಂಥದ್ದು ಅಥವಾ ಬ್ರೇಕ್ ಡೌನ್ ಮಾಡುವಂತ ಪ್ರೋಸೆಸ್ ನಾವೇನಂತ ಕರಿತೀವಿ, ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬೆಸ್ಟ್ ಕ್ಲಿಯರೆನ್ಸ್ ಆಫ್ ವೇಸ್ಟ್ ಥ್ರೂ ದ ಎಕ್ಸೋಸೈಟೋಸಿಸ್ ಅಂಡ್ ಎಂಡೋಸೈಟೋಸಿಸ್ ಪ್ರೋಸೆಸ್. ಬೆಸ್ಟ್ ಇಟ್ ಇಸ್ ದ ಬೆಸ್ಟ್ ಕ್ಲಿಯರೆನ್ಸ್ ಆಫ್ ದಿ ವೇಸ್ಟ್. ಸೊ ವೇಸ್ಟ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಅದು ಕ್ಲಿಯರ್ ಮಾಡುತ್ತೆ ಥ್ರೂ ಎಕ್ಸೋಸೈಟೋಸಿಸ್ ಅಂಡ್ ಎಂಡೋಸೈಟೋಸಿಸ್ ಪ್ರೋಸೆಸ್. ಎಕ್ಸೋಸೈಟೋಸಿಸ್ ಅಂತ ಅಂದ್ರೆ ಔಟ್ಸೈಡ್ ಆಫ್ ದ ಸೆಲ್ಸ್ ಏನ್ ಮಾಡುವಂಥದ್ದು,
ಮಾಲಿಕ್ಯೂಲ್ಸ್ ನ ಬ್ರೇಕ್ ಡೌನ್ ಮಾಡುವಂಥದ್ದು. ಎಂಡೋಸೈಟೋಸಿಸ್ ಅಂತ ಅಂದ್ರೆ ಇನ್ಸೈಡ್ ದ ಸೆಲ್ಸ್ ಏನ್ ಮಾಲಿಕ್ಯೂಲ್ಸ್ ಇರುತ್ತೆ ಅನ್ವಾಂಟೆಡ್ ಮಾಲಿಕ್ಯೂಲ್ಸ್ ಅದನ್ನ ಏನ್ ಮಾಡುತ್ತೆ ಎಂಗಲ್ಫ್ ಮಾಡ್ಕೊಳ್ಳುವಂಥದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಲೈಸೋಸೋಮ್. Okay. Next cell organelle is the mitochondria. Mitochondria is the oval shaped membrane bound cell organelle. ಮೈಟೋಕಾಂಡ್ರಿಯಾ ಅನ್ನುವಂಥದ್ದು ಏನೋ ಓವಲ್ ಶೇಪ್ ಆಗಿರುವಂತಹ ಮೆಂಬ್ರೇನ್ ಬಾಂಡ್ ಸೆಲ್ ಆರ್ಗನಲ್ಸ್. ಇದನ್ನ ಯಾರು ಕಂಡುಹಿಡಿತಾರೆ ಅಂತಂದ್ರೆ 1857. In 1857 it was discovered by ಆಲ್ಬರ್ಟ್ ವಾನ್ ಕೊಲ್ಲಿಕರ್. ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಅನ್ನುವಂಥವ್ರು 1857 ನಲ್ಲಿ ಮೈಟೋಕಾಂಡ್ರಿಯಾನ ಡಿಸ್ಕವರ್ ಮಾಡ್ತಾರೆ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡೋದಾದ್ರೆ ಇಟ್ ಈಸ್ ಅ ಓವಲ್ ಶೇಪ್ಡ್ ಸ್ಟ್ರಕ್ಚರ್. ಇಟ್ ಈಸ್ ಕನ್ಸಿಸ್ಟ್ ಆಫ್ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಅಂಡ್ ಮ್ಯಾಟ್ರಿಕ್ಸ್. ಒಂದು ಔಟರ್ ಮೆಂಬ್ರೇನ್ ಇರುತ್ತೆ ಮತ್ತೆ ಇನ್ನೊಂದು ಇನ್ನರ್ ಮೆಂಬ್ರೇನ್ ಇರುತ್ತೆ, ಜೊತೆಗೆ ಮ್ಯಾಟ್ರಿಕ್ಸ್ ಇರುತ್ತೆ. ಮೇಜರ್ ಆಗಿ ಈ ಮೂರು ಕಾಂಪೋನೆಂಟ್ಸ್ ಇಂದ ಆಗಿರುತ್ತೆ. ಸೊ ಔಟರ್ ಮೆಂಬ್ರೇನ್ ಏನ್ ಔಟರ್ ಮೋಸ್ಟ್ ಕವರಿಂಗ್ ಇದೆಯಲ್ವಾ ಇದನ್ನ ನಾವೇನಂತ ಕರಿತೀವಿ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಔಟರ್ ಮೆಂಬ್ರೇನ್ ಸರ್ಫೇಸ್ ಮೇಲೆ ಪ್ರೋಟೀನ್ಸ್ ಮಾಲಿಕ್ಯೂಲ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಆ ಪ್ರೋಟೀನ್ಸ್ ನಾವೇನಂತ ಕರಿತೀವಿ ಪೋರಿನ್ಸ್ ಅಂತ ಕರಿತೀವಿ. ಏನು ಪೋರಿನ್ಸ್ ಅಂತ ಅಂದ್ರೆ ಪೋರಿನ್ಸ್ ಆರ್ ದಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದಿ ಔಟರ್ ಮೆಂಬ್ರೇನ್ ಆಫ್ ದಿ ಮೈಟೋಕಾಂಡ್ರಿಯಾ. ಸೊ ನೆಕ್ಸ್ಟ್ ಇನ್ನರ್ ಮೆಂಬ್ರೇನ್. ಸೊ ಇನ್ನರ್ ಮೆಂಬ್ರೇನ್ ನೋಡೋದಾದ್ರೆ ದ ಇನ್ನರ್ ಮೆಂಬ್ರೇನ್ ಹ್ಯಾಸ್ ಸೀರೀಸ್ ಆಫ್ ಇನ್ಫೋಲ್ಡಿಂಗ್. ಇನ್ನರ್ ಮೆಂಬ್ರೇನ್ ಏನಾಗಿರುತ್ತೆ ಒಳಗಡೆಗೆ ಫೋಲ್ಡ್ ಆಗಿರುತ್ತೆ. ಈ ಫೋಲ್ಡಿಂಗ್ಸ್ ನ ಒಂದೊಂದು ಫೋಲ್ಡಿಂಗ್ಸ್ ಏನಿದೆ ಈ ಫೋಲ್ಡಿಂಗ್ಸ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕ್ರಿಸ್ಟೆ ಅಂತ ಕರಿತೀವಿ. ದೆನ್ ದ ಔಟರ್ ಅಂಡ್ ಇನ್ನರ್ ಮೆಂಬ್ರೇನ್ ವಾಸ್ ಸೆಪರೇಟೆಡ್ ಬೈ ಎ ಸ್ಪೇಸ್ ಕಾಲ್ಡ್ ಇಂಟರ್ ಮೆಂಬ್ರೇನ್ ಸ್ಪೇಸ್. ಈ ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ಏನಿದೆ ಅಲ್ವಾ ಅದು ಒಂದು ಸ್ಪೇಸ್ ಇಂದ ಏನೋ ಸೆಪರೇಟ್ ಆಗಿದೆ. ಅಂದ್ರೆ ಅವೆರಡರ ನಡುವೆ ಏನಿದೆ ಖಾಲಿ ಜಾಗ ಇದೆ ಅಲ್ವಾ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. ದೆನ್ ಇನ್ಸೈಡ್ ದ ಇನ್ನರ್ ಮೆಂಬ್ರೇನ್. ಸೊ ಇನ್ನರ್ ಮೆಂಬ್ರೇನ್ ಒಳಗಡೆ ಇನ್ನೇನಿದೆ ಅಂತ ಅಂದ್ರೆ ಈ ಫ್ಲೂಯಿಡ್ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇಸ್ ಪ್ರೆಸೆಂಟ್. ಇಟ್ ಇಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಸೊ ಈ ಏನೋ ಮೈಟೋಕಾಂಡ್ರಿಯಾದೊಳಗಡೆ ಏನಿರುತ್ತೆ ಒಂದು ಫ್ಲೂಯಿಡ್ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೆಲ್ ಅಲ್ಲಿ ಯಾವ ರೀತಿ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೋ ಅದೇ ರೀತಿ ಮೈಟೋಕಾಂಡ್ರಿಯಾದಲ್ಲಿ ಏನೋ ಲಿಕ್ವಿಡ್ ಪೋರ್ಷನ್ ಅಥವಾ ಫ್ಲೂಯಿಡ್ ಆರ್ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಏನಿರುತ್ತೆ ಅದನ್ನ ನಾವೇನಂತೀವಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ದ ಮ್ಯಾಟ್ರಿಕ್ಸ್ ಕಂಟೈನ್ಸ್ ಎನ್ಸೈಮ್ಸ್, ಸರ್ಕ್ಯುಲರ್ DNA, RNA, ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ಅಂಡ್ ರೈಬೋಸೋಮ್ಸ್ ಮಾಲಿಕ್ಯೂಲ್ಸ್ ನ ರೈಬೋಸೋಮ್ ಮಾಲಿಕ್ಯೂಲ್ಸ್ ಇರುತ್ತೆ. ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನಿರುತ್ತೆ RNA ಇರುತ್ತೆ, DNA ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ ಮತ್ತೆ ಲಿಪಿಡ್ಸ್ ಮತ್ತೆ ರೈಬೋಸೋಮ್ಸ್ ಇವೆಲ್ಲ ಮತ್ತೆ ಕೆಲವೊಂದು ಅದರ್ ಮಾಲಿಕ್ಯೂಲ್ಸ್ ಕೂಡ ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ. ಈ ಮೈಟೋಕಾಂಡ್ರಿಯಾನ ನಾವು ಸೆಮಿ ಅಟಾನಮಸ್ ಆರ್ಗನಲ್ ಅಂತ ಕರಿತೀವಿ. ಸೆಮಿ ಅಟಾನಮಸ್ ಆರ್ಗನಲ್. ಯಾಕೆ ಇದನ್ನ ನಾವು ಸೆಮಿ ಅಟಾನಮಸ್ ಆರ್ಗನಲ್ ಅಂತ ಕರಿತೀವಿ ಅಂತ ಅಂದ್ರೆ ಈ ಮೈಟೋಕಾಂಡ್ರಿಯಾದಲ್ಲಿ ತನ್ನದೇ ಆದಂತಹ DNA ಇರೋದ್ರಿಂದ ಅದು ಸೆಲ್ಫ್ ರೆಪ್ಲಿಕೇಬಲ್ ಕೆಪಾಸಿಟಿನ ಹೊಂದಿದೆ. ಏನು ಸೆಲ್ಫ್ ರೆಪ್ಲಿಕೇಬಲ್ ಕೆಪಾಸಿಟಿ ಅಂತಂದ್ರೆ ತನ್ನನ್ನು ತಾನು ರೆಪ್ಲಿಕೇಟ್ ಅಂದ್ರೆ ಡ್ಯೂಪ್ಲಿಕೇಟ್ ಒಂದ್ ಮೈಟೋಕಾಂಡ್ರಿಯಾದಿಂದ ಇನ್ನೊಂದ್ ಮೈಟೋಕಾಂಡ್ರಿಯಾನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತಲ್ವಾ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಸೆಮಿ ಅಟಾನಮಸ್ ಆರ್ಗನಲ್ ಅಂತ ಕರಿತೀವಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮೈಟೋಕಾಂಡ್ರಿಯಾ ಅಂತ ತಕೊಂಡ್ರೆ ಸೊ ಮೇನ್ ಫಂಕ್ಷನ್ ಏನಪ್ಪಾ ಮೈಟೋಕಾಂಡ್ರಿಯಾದು ಅಂತಂದ್ರೆ ಎನರ್ಜಿ ಪ್ರೊಡಕ್ಷನ್. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಈ ಎನರ್ಜಿ ಮಾಲಿಕ್ಯೂಲ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ ಇನ್ ದ ಫಾರ್ಮ್ ಆಫ್ ATP. ಈ ATP ನ ಸಿಂಥಸಿಸ್ ಮಾಡೋದ್ರಿಂದಾನೆ ಮೈಟೋಕಾಂಡ್ರಿಯಾಗೆ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತಾನು ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಅಪಾಪ್ಟೋಸಿಸ್. ಅಪಾಪ್ಟೋಸಿಸ್ ಅಂತಂದ್ರೆ ಸೆಲ್ ಡೆತ್ ಅಂತ. ಅಪಾಪ್ಟೋಸಿಸ್ ಮೀನ್ಸ್ ಸೆಲ್ ಡೆತ್. ಸೊ ಈ ಸೆಲ್ ಏನಾದ್ರೂ ಸೆಲ್ ಡ್ಯಾಮೇಜ್ ಆಗಿದ್ರೆ ಅಥವಾ ಅನ್ವಾಂಟೆಡ್ ಸೆಲ್ ಏನಾದ್ರೂ ಅಥವಾ ಇಂಪ್ರಾಪರ್ ಗ್ರೋತ್ ಆಗ್ತಾ ಇದ್ರೆ ಆ ಸೆಲ್ ನ
ಎಲಿಮಿನೇಟ್ ಮಾಡಕ್ಕೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಅಥವಾ ಸೆಲ್ ಡೆತ್ ನ ಕಾಸ್ ಮಾಡುವಂಥದ್ದು. ಈ ಪ್ರಾಸೆಸ್ ನ ನಾವೇನಂತ ಕರಿತೀವಿ, ಅಪಾಪ್ಟೋಸಿಸ್ ಮೀನ್ ಸೆಲ್ ಡೆತ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ದ ಕ್ಯಾಲ್ಸಿಯಂ ಸ್ಟೋರೇಜ್. ಕ್ಯಾಲ್ಸಿಯಂ ಸ್ಟೋರೇಜ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಥರ್ಮೋಜೆನಿಸಿಸ್. ಸೊ ಥರ್ಮೋಜೆನಿಸಿಸ್, ಥರ್ಮೋ ಅಂತ ಅಂದ್ರೆ ಹೀಟ್, ಜೆನಿಸಿಸ್ ಅಂತ ಅಂದ್ರೆ ಫಾರ್ಮೇಶನ್ ಆಫ್ ಹೀಟ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಈಗ ನಮ್ಮ ಬಾಡಿಲಿ ನೆಕ್ ರೀಜನ್ ಆಗಿರ್ಬೋದು, ಸ್ಪೈನಲ್ ಏರಿಯಾಸ್ ಆಗಿರ್ಬೋದು, ದೆನ್ ಅಪ್ಪರ್ ಚೆಸ್ಟ್ ರೀಜನ್. ಸೊ ಈ ರೀಜನ್ಸ್ ಗಳಲ್ಲಿ ಏನಿರುತ್ತೆ ಅಂತಂದ್ರೆ ಬ್ರೌನ್ ಫ್ಯಾಟ್ ಇರುತ್ತೆ. ಈ ಬ್ರೌನ್ ಫ್ಯಾಟ್ ನ ಬ್ರೇಕ್ ಡೌನ್ ಮಾಡಿ ಹೀಟ್ ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಮೈಟೋಕಾಂಡ್ರಿಯಾ. ಸೊ ಇದೇ ಪ್ರಾಸೆಸ್ ನ ನಾವೇನಂತ ಕರಿತೀವಿ, ಥರ್ಮೋಜೆನಿಸಿಸ್, ಫಾರ್ಮೇಶನ್ ಆಫ್ ಹೀಟ್ ಅಂತ. ಸೊ ಇದಿಷ್ಟು ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದಿ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಸೆಲ್ ಆರ್ಗನಲ್ ಬಂದ್ಬಿಟ್ಟು ಸೆಂಟ್ರಿಯೋಲ್. ಸೆಂಟ್ರಿಯೋಲ್ ಅನ್ನುವಂಥದ್ದನ್ನ ಫಸ್ಟ್ ಯಾರು ಡಿಸ್ಕವರ್ ಮಾಡ್ತಾರೆ ಅಂತ ಅಂದ್ರೆ ಥಿಯೋಡೋರ್ ಬೊವೇರಿ ಮತ್ತೆ ಇ.ವಿ. ಬೆಂಡೆನ್ ಅನ್ನುವಂಥರು ಡಿಸ್ಕವರ್ ಮಾಡ್ತಾರೆ. ಸೊ ಇಟ್ ವಾಸ್ ಡಿಸ್ಕವರ್ಡ್ ಬೈ ದ ಥಿಯೋಡೋರ್ ಬೊವೇರಿ ಅಂಡ್ ಇ.ವಿ. ಬೆಂಡೆನ್. ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋದಾದ್ರೆ ಸೆಂಟ್ರಿಯೋಲ್ದು, ದೇ ಆರ್ ಬ್ಯಾರಲ್ ಶೇಪ್ಡ್ ಮೈಕ್ರೋಟ್ಯೂಬ್ಯೂಲ್ ಬೇಸ್ಡ್ ಆರ್ಗನಲ್ಸ್. ಇವು ಏನಪ್ಪಾ ಅಂತಂದ್ರೆ ಬ್ಯಾರಲ್ ಶೇಪ್ ಅಲ್ಲಿ ಇರುವಂತಹ ಮೈಕ್ರೋಟ್ಯೂಬ್ಯೂಲ್ ಆರ್ಗನಲ್ಸ್ ಆಗಿರ್ತವೆ. ದೇ ಆರ್ ಮೇಡ್ ಅಪ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಸೊ ಇದ್ರ ಮೇನ್ ಆಗಿ ಯಾವ್ದ್ರಿಂದ ಆಗಿರುತ್ತೆ ಅಂತ ಅಂದ್ರೆ ಪ್ರೋಟೀನ್. ಯಾವ ಪ್ರೋಟೀನ್ ಅಂತ ಅಂದ್ರೆ ಟ್ಯೂಬ್ಯುಲಿನ್ ಪ್ರೋಟೀನ್ಸ್ ಇಂದ ಆಗಿರುವಂತದ್ದು. ನೆಕ್ಸ್ಟ್, ಈಚ್ ಸೆಂಟ್ರಿಯೋಲ್ ಇಸ್ ಎ ಹಾಲೋ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ 9 triplets of microtubules arranged in a pinwheel pattern. ಸೊ ಒಂದೊಂದು ಸೆಂಟ್ರಿಯೋಲ್ ಏನಾಗಿರುತ್ತೆ, ಹಾಲೋ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ಇದು ಏನ್ರಿಂದ ಆಗಿರುತ್ತೆ ಅಂತಂದ್ರೆ 9 triplets ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಇಂದ ಆಗಿರುತ್ತೆ. ಸೊ 9+3 ಅರೇಂಜ್ಮೆಂಟ್ಸ್ ಅಂತ ಹೇಳ್ಬೋದು ನಾವು. ಸೊ 9+3 ಅರೇಂಜ್ಮೆಂಟ್ ಇರುತ್ತೆ. Then each triplet consists of complete microtubule subfiber A, which is fused with the other two incomplete microtubules, that is subfibers B and C. So ಈ ಸೆಂಟ್ರಿಯೋಲ್ ನ ನೋಡೋದಾದ್ರೆ ಏನಿದೆ, ಫಸ್ಟ್ ಏನಂದ್ರೆ ನಾನು 9+3 ಅರೇಂಜ್ಮೆಂಟ್ ಅಂತ ಹೇಳಿದೆ. ಸೊ ಈ ಮೈಕ್ರೋಟ್ಯೂಬ್ಯೂಲ್ಸ್ ಎಷ್ಟಿದೆ, 1 2 3 4 5 6 7 8 9. ಸೊ ಟೋಟಲ್ ಆಗಿ 9 ಮೈಕ್ರೋಟ್ಯೂಬ್ಯೂಲ್ಸ್ ಇದೆ. ಆ ಒಂದೊಂದು ಟ್ಯೂಬ್ಯೂಲ್ಸ್ ಎಂಡ್ ಅಲ್ಲಿ ಏನಿದೆ, ಟ್ರಿಪ್ಲೆಟ್ ಪ್ರೋಟೀನ್ಸ್ ಇದಾವೆ. ಸೊ ಅದಕ್ಕೆ ನಾವ್ ಇದನ್ನ ಏನಂತೀವಿ, 9+3 ಅರೇಂಜ್ಮೆಂಟ್ ಅಂತ ಕರಿತೀವಿ. ಈ ಟ್ರಿಪ್ಲೆಟ್ ಪ್ರೋಟೀನ್ ಯಾಕೆ ಇದನ್ನ ಟ್ರಿಪ್ಲೆಟ್ ಅಂದ್ವಿ ಅಂತ ಅಂದ್ರೆ ಇದರಲ್ಲಿ 3 ಪ್ರೋಟೀನ್ಸ್ ಇದಾವೆ, ಸಬ್ ಫೈಬರ್ಸ್ ಇದಾವೆ. ಯಾವ್ದಪ್ಪ ಅಂತಂದ್ರೆ ಒಂದು ಎ, ಬಿ ಮತ್ತೆ ಸಿ. ಎ ಏನಾಗಿರುತ್ತೆ, ಈ ಮೈಕ್ರೋಟ್ಯೂಬ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಕಂಪ್ಲೀಟ್ ಮೈಕ್ರೋಟ್ಯೂಬ್ಯೂಲ್ ಸಬ್ ಫೈಬರ್ ಅಥವಾ ಸಬ್ ಫೈಬರ್ ಎ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂತಂದ್ರೆ ಬಿ ಅಂಡ್ ಸಿ ಇನ್ಕಂಪ್ಲೀಟ್ ಮೈಕ್ರೋಟ್ಯೂಬ್ಯೂಲ್ಸ್ ಜೊತೆ ಏನ್ ಮಾಡುತ್ತೆ, ಬೈಂಡ್ ಆಗಿರುತ್ತೆ. ಸೊ ಓವರ್ ಆಲ್ ಆಗಿ ಈ ಅರೇಂಜ್ಮೆಂಟ್ ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ವೀಲ್ ಲೈಕ್ ಪ್ಯಾಟರ್ನ್. ವೀಲ್ ಅಂತಂದ್ರೆ ಈ ಬೈಸಿಕಲ್ ಆಗಿರ್ಬೋದು, ಗಾಡಿದೇನು ಚಕ್ರ ಇರುತ್ತಲ್ವಾ ವೀಲು, ಸೊ ಆ ತರ ಪ್ಯಾಟರ್ನ್ ಫಾರ್ಮೇಶನ್ ಮಾಡುತ್ತೆ. ನೆಕ್ಸ್ಟ್ ಈ ಸೆಂಟ್ರಿಯೋಲ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಇಟ್ ಪ್ರೊಡ್ಯೂಸ್ ಮೈಟಾಟಿಕ್ ಸ್ಪಿಂಡಲ್ ಫೈಬರ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ ಏನೋ ಮೈಟಾಟಿಕ್ ಸ್ಪಿಂಡಲ್ಸ್ ಇರುತ್ತಲ್ಲ, ಆ ಸ್ಪಿಂಡಲ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ದ ಮೊಟಿಲಿಟಿ ಆಫ್ ದ ಸೆಲ್. ಸೊ ಸೆಲ್ ಮೊಟಿಲಿಟಿ ಮೀನ್ಸ್ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಈ ಸೆಂಟ್ರಿಯೋಲ್ಸ್ ಏನ್ ಮಾಡ್ತವೆ ಅಂತಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಅಥವಾ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದ್ರಲ್ಲಿ ಫ್ಲಾಜೆಲ್ಲಾ ಇರುತ್ತಲ್ಲ, ಫ್ಲಾಜೆಲ್ಲಾ ಅಂತಂದ್ರೆ ಒಂದು ಈ ತರ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದೆಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಇದನ್ನ ಲೋಕೋಮೋಟರಿ ಆರ್ಗನ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್. ಸೊ ಈ ಸೆಂಟ್ರಿಯೋಲ್ ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಸಿಲಿಯಾ ಅಥವಾ ಫ್ಲಾಜೆಲ್ಲಾ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸಿಲಿಯಾ ಫ್ಲಾಜೆಲ್ಲಾ ಫಾರ್ಮೇಶನ್ಗೆ ಹೆಲ್ಪ್ ಮಾಡೋದ್ರಿಂದ ಇದು ಇನ್ನೆಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಮೊಟಿಲಿಟಿ ಆಫ್ ದ ಸೆಲ್, ಅಂದ್ರೆ ಸೆಲ್ ಮೂವ್ಮೆಂಟ್ ಕೂಡ ರೆಗ್ಯುಲೇಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು.
ಐ ಹೋಪ್ ನಿಮ್ಗೆ ಈ ಎಲ್ಲ ಸೆಲ್ ಆರ್ಗನಲ್ಸ್ ಮತ್ತೆ ಸೆಲ್ದು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸೊ ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮೈ ಚಾನಲ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.